ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಲಾಡ್ಜಲ್ಲಿ ಹಿಂದಿನ ವೀಡಿಯೋದಲ್ಲಿ ಸ್ಟೇ ಆಗಿದ್ದು. ಸೊ ಇಲ್ಲಿಂದ ಈಗ ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಾವು ಸೂರತ್ಕಲ್ ಬೀಚ್ಗೆ ಹೋಗ್ತಾ ಇರೋದು. ಸೊ ನಾವು ಇಲ್ಲೇ ಲಾಡ್ಜ್ ಕೆಳಗಡೆ ಇರುವಂಥ ವೆಜ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇಡ್ಲಿ ಮತ್ತು ಕಾಫಿ ಎಲ್ಲ ತೊಗೊಂಡು ನಾವು ಇಲ್ಲಿಂದ ಸೂರತ್ಕಲ್ ಹತ್ರ ಹೋಗ್ತಾ ಇರೋವಂಥದ್ದು. ಸೂರತ್ಕಲ್ ಬೀಚು ಪಣಂಬೂರಿಂದ 8 ಕಿಲೋಮೀಟರ್ ಆಗುತ್ತೆ. ನಾವಿಲ್ಲಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ಈಗ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಜಾಸ್ತಿ ಏನು ನೋಡೋಕ್ಕಾಗಲ್ಲ ಆ್ಯಕ್ಚುಲಿ, ಎಲ್ಲ ಫುಲ್ ಆಲ್ಮೋಸ್ಟ್ ಅಲ್ಲಿ ಕಟ್ ಮಾಡಿ ತೆಗ್ದಿರೋವಂಥದ್ದು. ಸೊ ಇವಾಗ ಇಲ್ಲಿ ಲೆಫ್ಟಿಗೆ ಹೋಗಬೇಕು ಸೂರತ್ಕಲ್ ಬೀಚಿಗೆ. ನಾವಲ್ಲಿ ಲೈಟ್ ಹೌಸ್ ಎಲ್ಲ ಇದೆ. ಸೊ ಅಲ್ಲಿಗೆ ನಾವೆಲ್ಲ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮಗೆ ಟೈಮು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಆ ಶಿಪ್ ಏನು ನಿಂತಿದೆ ಅದನ್ನು ಮಾತ್ರ ನಾವು ನೋಡ್ಕೊಬಂದಿದ್ದು. ಇನ್ನೊಂದು 4 to 5 ಮಂತ್ಸ್ ಒಳಗೆ ಆ ಶಿಪ್ ಅಲ್ಲಿ ಇರೋಲ್ಲ ಆ್ಯಕ್ಚುಲಿ. ಎಲ್ಲ ಕಟ್ ಮಾಡಿ ಎಲ್ಲ ಫುಲ್ಲು ದಂಡೆಗೆ ತೊಗೋತಾ ಇದ್ದಾರೆ ಆ್ಯಕ್ಚುಲಿ. ಹೇಳಬೇಕು ಅಂದರೆ ಈಗಲೇ ಆಲ್ಮೋಸ್ಟ್ ಅಲ್ಲಿ ಒಂದು 2-3 ಫ್ಲೋರ್ ಇರುವಂಥ ಅದು ಶಿಪ್ ಅದು. ಇವಾಗ ಬರೀ ಗ್ರೌಂಡು ಬೇಸ್ ಮಾತ್ರ ಇರುವಂಥದ್ದು. ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಬೀಚ್ ಹತ್ರನೇ ಬಂದ್ವಿ. ಈಗ ಸ್ಟ್ರೈಟ್ ಹೋದರೂ ಬೀಚಿಗೆ ಹೋಗ್ಬೋದು, ಬಟ್ ನಾವು ಹೋಗ್ತಿರೋದು ಆ ಶಿಪ್ ಹತ್ರ ಹೋಗೋದಕ್ಕೆ. ಇಲ್ಲಿ ರೈಟಿಗೆ ತೊಗೊಂಡ್ರೆ ಸೀದಾ ಶಿಪ್ ಹತ್ರ ಹೋಗ್ಬೋದು. ಆ ಲೈಟ್ ಹೌಸ್ ಏನಿದೆ, ಲೈಟ್ ಹೌಸಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ನಡ್ಕೊಬಂದರು. ಅಷ್ಟು ದೂರದಲ್ಲೇ ಆ ಶಿಪ್ಪು ಕೆಟ್ಟು ನಿಂತಿರುವಂಥದ್ದು. ಈಗ ಹೋಗ್ತಾ ಇರೋದು ಕಾಣ್ಬೋದು ಆ ಶಿಪ್ಪನ್ನು. ಯಾರಾದರೂ ಹೋಗೋ ಅಂತಾರಿದ್ರೆ ಇನ್ನೊಂದು 4 to 5 ಮಂತ್ಸ್ ಒಳಗೆ ಬೇಗ ಹೋಗಿ ನೋಡಿಕೊಂಡ್ರೆ ಅಟ್ಲೀಸ್ಟ್ ಆ ಬೇಸ್ ಆದರೂ ನೋಡ್ಬೋದು. ಅದರ್ವೈಸ್ ಅಲ್ಲೇನು ನೋಡೋಕ್ಕೆ ಅಲ್ಲೇನು ಅವಶೇಷನೂ ಸಹ ಇಲ್ದಂಗೆಲ್ಲ ತೆಗ್ದಾಕ್ತಿದ್ದಾರೆ. ಈ ಸೂರತ್ಕಲ್ ಬೀಚಿನ ಮೇಯ್ನ್ ಅಟ್ರಾಕ್ಷನ್ ಅಂತ ಬಂದು ಆ ಲೈಟ್ ಹೌಸ್ ಇದೆಯಲ್ಲ. ಸೊ ಆ ಲೈಟ್ ಹೌಸ್ ಮಾತ್ರನೇ ಆಗಿತ್ತು. ಬಟ್ ಈಗ ಒಂದು 4 to 5 ಇಯರ್ಸಿಂದ, ಅಂದರೆ 2019ರಿಂದ ಇತ್ತಲಾಗಿ ಈ ಹಡಗು ಏನು ಮುಳುಗಿ ನಿಂತಿದೆ ಇಲ್ಲಿ. ಸೊ ಇದೂ ಸಹ ಒಂದು ಟೂರಿಸ್ಟ್ ಪ್ಲೇಸ್ ಥರ ಆಗೋಗಿತ್ತು. ಬಟ್ ಇವಾಗ ಅದಿರಲ್ಲ ಆ್ಯಕ್ಚುಲಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಟ್ ಮಾಡಿ ತೆಗ್ದಿದ್ದಾರೆ. ನಮ್ಮದು ಹಿಂದಿನ ವೀಡಿಯೋಗಳು, ಕೆಲವೊಂದು ವೀಡಿಯೋಗಳಲ್ಲಿ ಫುಲ್ ಇರೋವಂಥದ್ದನ್ನು ನಾನು ಇವಾಗ ಹಾಕ್ತಾ ಹೋಗ್ತೀನಿ. ಬಟ್ ಇವಾಗ ನಾವು ಹೋದಾಗ ಆಲ್ಮೋಸ್ಟ್ ಅಲ್ಲಿ ಕಟ್ ಮಾಡಿ ತೆಗ್ದಿರೋದನ್ನು ನೋಡ್ಬೋದು. ಅಲ್ಲೇ ಕಾಣ್ತಾ ಇದೆ. ಆ್ಯಕ್ಚುಲಿ ಬರೀ ಜಸ್ಟ್ ಬೇಸ್ ಮಾತ್ರ ಇರುವಂಥದ್ದು. ಈ ಶಿಪ್ಪನ್ನು 4.25 ಕೋಟಿಗೆ ಬಿಡ್ ಮಾಡಿಕೊಂಡು ತಗೊಂಡಿದ್ದಾರೆ ಇವಾಗ. ಈಗ ಬೆಳಗ್ಗೆ ಟೈಮು ಇಲ್ಲಿ ಮೀನಿನ ವ್ಯಾಪಾರ ಮಾಡ್ತಿರೋದನ್ನು ನೋಡ್ಬೋದು. ಮೀನು ವ್ಯಾಪಾರ ಮಾಡ್ತಾಯಿದ್ರು, ಮತ್ತು ಕೆಲವೊಂದು ಬೋಟ್ಗಳು ಮೀನು ಹಿಡಿಯೋಕ್ಕೆ ಹೋಗಿದ್ದವೆಲ್ಲ ದಂಡೆಗೆ ಬರ್ತಿದ್ದದನ್ನು ನೋಡ್ಬೋದು. ಈ ಬೀಚ್ ಇರೋ ಜಾಗ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಫೋಟೋಶೂಟಿಗೆಲ್ಲ, ಅಂದರೆ ಅಷ್ಟು ಚೆನ್ನಾಗಿತ್ತು. ಬಟ್ ಇವಾಗ ಅದೆಲ್ಲ ಕಟ್ ಮಾಡಿ ತೆಗ್ದಿದ್ದಾರೆ. ಆ್ಯಕ್ಚುಲಿ ಎಲ್ಲ ಫುಲ್ ಗುಜ್ರಿ ಐಟಮ್ಗೆ ಹೋಗುತ್ತೆ, ಅದು ಸ್ಕ್ರಾಪಿಗೆ. ಬಟ್ ಇವಾಗ ಅದೇನೂ ಇಲ್ಲ, ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರ ಉಳಿದಿರೋದನ್ನು ನೋಡ್ಬೋದು. ಮೊದಲು ಬಂದು ನಿಂತ್ಕೊಂಡಾಗ ಹೆಂಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು.
ನಾವು ಹೋದಾಗ ಹಿಂಗಿರಲಿಲ್ಲ. ಸೊ ಹಂಗಾಗಿ ಹಿಂದಿನ ಹಳೆಯ ವಿಡಿಯೋಗಳು ಯಾವುದಿದ್ದು ಸಿಕ್ಕಿದೆ ಅದನ್ನು ಇವಾಗ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೋಡು, ಕೆಲವೊಂದು ಟೈಮು ನಡ್ಕೊಂಡೇ ಹೋಗ್ಬೋದು, ಅಷ್ಟು ನೀರು ಕಮ್ಮಿ ಇದ್ದಾಗ ಅಷ್ಟು ಹತ್ರ ಅನಿಸೋದು. ಬಟ್ ಇವಾಗ ಹತ್ರ ಅನಿಸೋಕ್ಕೆ ಅಲ್ಲಿ ಶಿಪ್ಪೇನೇ ಇರಲ್ಲ. ಈ ಏರಿಯಾದಲ್ಲಿ ಇವಾಗ ಸದ್ಯಕ್ಕೆ ಇದೊಂದು ತುಂಬ ಟ್ರೆಂಡಿಂಗ್ ಆಗಿರುವಂಥ ಪ್ಲೇಸ್ ಆಗಿತ್ತು. ಬಟ್ ಇವಾಗಿಲ್ಲ, ನೋಡ್ಬೋದು. ನಾನು ಅಲ್ಲಿ ನಡ್ಕೊಂಬರ್ತಾಯಿದ್ದೀನಿ. ಬಟ್ ಅದು ಎಷ್ಟು ಫ್ಲಾಟಾಗಿ ಕಾಣ್ತಿದೆ ಅಂದರೆ ಅಲ್ಲಿ ಹಡಗಿದೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಎಲ್ಲ ಕಟ್ ಮಾಡಿ ಪೀಸ್ ತೆಗ್ದಿದ್ದಾರೆ. ಮತ್ತಿನ್ನು ಇಟಾಚಿಯಿಂದ ಅದೆಲ್ಲ ಸ್ವಲ್ಪನೇ ಕಟ್ ಮಾಡಿಕೊಂಡು ಬೋಟಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ತೊಗೊಂಡು ಬಂದು ಈ ಕಡೆ ದಂಡೆಗೆ ಹಾಕ್ತಿರೋವಂಥದ್ದು. ನೋಡ್ಬೋದು ಎಷ್ಟು ಬಿಸಿಲು ಹೊಡಿತಾ ಇತ್ತು ಬೆಳಗಿನ ಜಾವ. ಅಂದರೆ ನಾವು ಹಾಸನ ವೆದರಿಗೆ ಹೊಂದ್ಕೊಂಡಿರೋಕ್ಕೆ ಈ ಕಡೆ ವೆದರ್ ಅಂತೂ ನನಗೆ ದೇವರೇ ಆಗಲ್ಲ. ಅದು ಹೆಂಗಿರ್ತಾರೇನೋ ಗೊತ್ತಿಲ್ಲ. ಬಟ್ ಓಕೆ. ಇಲ್ಲಿ ಹಾಯನು ಹಾಯ್ ಬಾಯ್ ಬ್ಯಾಡ್ ಬಾಯ್ ನೀನು. ನಾವು ಇಲ್ಲೇನು ಜಾಸ್ತಿ ಹೊತ್ತಿರಲಿಲ್ಲ ಆ್ಯಕ್ಚುಲಿ. ಜಸ್ಟ್ ಇದೊಂದು ಹಡಗು ನೋಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಇದು ಇರಲ್ಲ ಅಂತ ಗೊತ್ತಾಯ್ತಲ್ಲ. ಸೊ ಹಂಗಾಗಿ ಜಸ್ಟ್ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೋಗ್ಬಿಟ್ಟು ನಾವು ಪಣಂಬೂರು ಬೀಚ್ಗೆ ಹೋಗೋಣ ಅಂತ. ನಾವಿಲ್ಲೆಲ್ಲೂ ನೀರಿಗೆ ಇಳಿಲೇ ಇಲ್ಲ. ಸೀದಾ ನಾವು ಈಗ ಆ ಶಿಪ್ನ ನೋಡಿಕೊಂಡು ನಾವು ಮುಂದಿನ ವೀಡಿಯೋದಲ್ಲಿ ಪಣಂಬೂರು ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ನೋಡ್ಬೋದು, ಎಲ್ಲ ಕೆಲಸ ನಡೀತಾ ಇದೆ. ಮಧ್ಯಕ್ಕೆ ಕ್ರೇನ್ ಹೋಗುತ್ತೆ. ಮತ್ತಿನ್ನು ದಂಡೆಯಿಂದ ಒಂದು ಚಿಕ್ಕ ಬೋಟಲ್ಲಿ ಹೋಗಿ ಅಲ್ಲಿ ಕಟ್ ಮಾಡಿದ ಪೀಸ್ನ ಹಾಕ್ಕೊಂಬರ್ತಾರೆ. ಮತ್ತು ಇಲ್ಲಿ ಚಿಕ್ಕ ಒಂದು ಏನು ಇಟಾಚಿದೆ, ಅದರ ಮುಖಾಂತರ ತಗೊಂಡೋಗಿ ದಂಡೆಗೆ ಹಾಕ್ತಾರೆ. ಈ ಸ್ಕ್ರಾಪಿಗೆ 4.25 ಕೋಟಿ ಬಿಡ್ಡಾಗಿದೆ ಅಂತೆ. ಮತ್ತಿನ್ನು ಪೇಪರ್ ವರ್ಕು ಅದು ಇದು ಅಂತ ಹೇಳ್ಬಿಟ್ಟು ಒಂದು 6.25 ಕೋಟಿ ಇದಕ್ಕೆ ಖರ್ಚು ಮಾಡಿ ತೊಗೊಂಡಿರುವಂಥದ್ದು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿರುವಂಥ ಕಬ್ಬಿಣ ಅದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ನೋಡ್ಬೋದು ಅಲ್ಲಿ ಇಟಾಚಿ ತೊಗೊಂಡೋಗ್ತಿರೋಂಥದ್ದು. ಬಟ್ ನೀರು ಕಮ್ಮಿ ಇದ್ದಾಗ ಅಲ್ಲಿಗೆ ಹತ್ರಕ್ಕೆ ಹೋಗ್ಬೋದಿತ್ತಂತೆ. ಆ್ಯಕ್ಚುಲಿ ತುಂಬ ಜನ ಲೋಕಲ್ಸ್ ಹೇಳೋ ಥರ ಅಷ್ಟು ನೀರು ಕಮ್ಮಿ ಇದ್ದಾಗ ಹತ್ರನೇ ಹೋಗ್ಬೋದಿತ್ತು. ಬಟ್ ಇವಾಗ ಆಗಲ್ಲ. ಸ್ವಲ್ಪ ಜನ ಕೇಳ್ತಾರೆ ಅಲ್ಲೇ ಮಾತಾಡು, ಆನ್ ದ ಸ್ಪಾಟ್ ಮಾತಾಡು ಅಂತ. ಬಟ್ ಆ ಸೌಂಡಲ್ಲಿ, ಆ ನೀರಿನ ಸೌಂಡಲ್ಲಿ ಏನೂ ಮಾತಾಡಿದ್ರು ಕೇಳಿಸಲ್ಲ. ಸೊ ಹಂಗಾಗಿ ಮನೆಗೆ ಬಂದೇ ಡಬ್ಬಿಂಗ್ ಮಾಡಬೇಕಾಗತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಣಂಬೂರು ಬೀಚಲ್ಲಿ ಸಿಗೋಣ.